Bangalore, 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 Bangalore. ಉದ್ದಕ್ಕೆ ಮೇಲ್ಮೇಲಕ್ಕೆ ಬೆಳೆಯುತ್ತಿದೆ ನಮ್ಮ ಬೆಂಗಳೂರು. ಉದ್ದಕ್ಕೆ ಮೇಲ್ಮೇಲಕ್ಕೆ ಬೆಳೆಯುತ್ತಿದೆ ನಮ್ಮ ಬೆಂಗಳೂರು. ಬೆಂಗಳೂರು, ಬೆಂಗಳೂರು, ಬೆಂಗಳೂರು. ವಸಂತ ಕಾಲದಲ್ಲಾಡುವ ಮೋಡಗಳೇ, ವಸಂತ ಕಾಲದಲ್ಲಾಡುವ ಮೋಡಗಳೇ, ಎಂತ ಬೆಳಗು ನಿಮದೆಂತ ಬೆಳಗು, ಎಂತ ಬೆಳಗು ನಿಮದೆಂತ ಬೆಳಗು. ಓವೇನಾ 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 ಓವೇನಾ. ಆಕಾಶದಲ್ಲಿ ಬೆಳೆಯುತ್ತಿರುವ ಮುಗಿಲುಗಳೇ, ಆಕಾಶದಲ್ಲಿ ಬೆಳೆಯುತ್ತಿರುವ ಮುಗಿಲುಗಳೇ, ಎಂತ ಬೆಳಕು ನಿಮಗೆಂತ ಬೆಳಕು, ಎಂತ ಬೆಳಕು ನಿಮಗೆಂತ ಬೆಳಕು. ಓವೇನಾ 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 ಓವೇನಾ. ಮಣ್ಣ ಹೊಳಪಿನ ತನಕ ಬನ್ನಿ ಮುಂದೆ ಸಾಗುವ ಮೋಡಗಳೇ, ಮಣ್ಣ ಹೊಳಪಿನ ಮುಂದೆ ಸಾಗುವ ಮೋಡಗಳೇ, ಒಂದು ಸುರಿಯಿರಿ ಇಲ್ಲಿ, ಒಂದು ಸುರಿಯಿರಿ ಇಲ್ಲಿ, ಒಂದು ಸುರಿಯಿರಿ ಇಲ್ಲಿ, ಒಂದು ಸುರಿಯಿರಿ ಇಲ್ಲಿ. ವಸಂತ ಕಾಲದಲ್ಲಾಡುವ ಮೋಡಗಳೇ, ಎಂತ ಬೆಳಕು ನಿಮಗೆಂತ ಬೆಳಕು, ಎಂತ ಬೆಳಕು ನಿಮಗೆಂತ ಬೆಳಕು. ಓಲೇಲಾ 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 ಓಲೇಲಾ. ಥ್ಯಾಂಕ್ ಯು. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಬೆಂಗಳೂರಿನ ಧನ್ವಂತರಿ PU ಕಾಲೇಜ್ ಚಿಕ್ಕಬಾಣಾವರದಲ್ಲಿ ಆ ಒಂದು ಕಾಲೇಜಿನ ಶಿಕ್ಷಕರ ಸಿಬ್ಬಂದಿಗಳು ಸೇರಿ ಮತ್ತು ವಿದ್ಯಾರ್ಥಿಗಳು ಸೇರಿ ಪರಿಸರ ದಿನಾಚರಣೆ ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಅವರು ಆಚರಣೆ ಮಾಡಿದ್ದಾರೆ. ಸೊ ಶಿಕ್ಷಕರು ಹಾಡನ್ನು ಹಾಡುತ್ತಾ ಅವರ ಹಿಂದೆ ವಿದ್ಯಾರ್ಥಿಗಳನ್ನು ಕೂಡ ಹಾಡುತ್ತಾ ರೋಡ್ ಶೋನಲ್ಲಿ ಪಾಲ್ಗೊಂಡು ನಂತರ ಕಾಲೇಜಿನಲ್ಲಿ ಕೂಡ ಅವರು ಪರಿಸರ ದಿನಾಚರಣೆ ಅಂಗವಾಗಿ ಮಾತನಾಡಿದ್ದಾರೆ ಸ್ನೇಹಿತರೆ. ಸೊ ಇದು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡೋಣ ಬನ್ನಿ. ಧನ್ವಂತರಿ PU ಕಾಲೇಜ್ ಕಡೆಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ರೋಡ್ ಶೋ ನಡೆಸಿದರು. ಅದರಲ್ಲಿ ಚಿಕ್ಕಬಾಣಾವರದ ಪೊಲೀಸರು ಕೂಡ ಸಾಥ್ ನೀಡಿದರು. ಮೇಲೆ ಹಣಿಗಳು ಇಣುಕಿ ನೋಡದೆ ಎಲ್ಲಿ ಹೋದವು, ಕಾಡು ಕಣಿವೆಗಳು ಕಾಣದಾದವು, ಕಾಡು ಕಣಿವೆಗಳು ಕಾಣದಾದವು, ಗಿಡ ಮರ ಬಳ್ಳಿ ಇಲ್ಲವಾದವು, ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನೀವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ. ಟಿಂಗ್ 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 ತಂಬೂರಿ ಇಲ್ಲ, ಜಿಗಣಕ ಜಿಗಣಕ ತಮಟೆಗಳಿಲ್ಲ, ಟಿಂಗ್ 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 ತಂಬೂರಿ ಇಲ್ಲ, ಜಿಗಣಕ ಜಿಗಣಕ ತಮಟೆಗಳಿಲ್ಲ. ಪುಷ್ಪಗಳು ಬಂದವಣ್ಣ, ಕಲೆಯು ಕೂಡ ಕೊಲೆಯಾಯ್ತಣ್ಣ, ಸ್ಟೇಟಸ್ ಪುಸ್ತಕಗಳು ಬಂದವಣ್ಣ, ಕಲೆಯು ಕೂಡ ಕೊಲೆಯಾಯ್ತಣ್ಣ. ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ, ಸೀರಿಯಲ್ ಸಿನಿಮಾ ಭೂತಕ್ಕೆ ಸಿಕ್ಕಿ, ಸಂಸ್ಕೃತಿ ಎಲ್ಲ ಹೊರಗೋಯ್ತಲ್ಲ ಎಲ್ಲ. ಚಿಕ್ಕಬಾಣಾವರ ಎಲ್ಲ ಮಾಯಾ ನಾಳೆ ನೀವು ಮಾಯಾ. ಜನ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ, ಅಮೇರಿಕಾದ ಜನ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ಬಂದಿನ ಮಸೀದಿಗ ಜನರಲ್ಲೂ ಎಲ್ಲ ಮಾಯಾ. ಸರ್ ನಮಸ್ಕಾರ.
ತಾವು ಪರಿಸರ ದಿನಾಚರಣೆ ಅಂಗವಾಗಿ ತಮ್ಮ ಕಾಲೇಜ್ ಕಡೆಯಿಂದ ತಾವುಗಳು ಜಾಗೃತಿಯನ್ನು ಮೂಡಿಸಲು ಇಷ್ಟೊಂದೆಲ್ಲ ರೋಡ್ ಶೋ ಮಾಡಿಬಿಟ್ಟು ಈ ಥರ ಒಂದು ಭಾಳ ಅದ್ಧೂರಿಯಾಗಿ ತಾವು ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದೀರಿ. ಸೊ ಇದ್ರ ಬಗ್ಗೆ ನೀವು ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಪರಿಸರದ ಅಂಗವಾಗಿ ಜನಗಳು ಏನೆಲ್ಲ ಬದಲಾವಣೆ ಮಾಡಬೇಕು, ಪರಿಸರ ಹೇಗೆ ಬೆಳೆಸಬೇಕು, ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಜನಗಳಿಗೆ ನಿಮ್ಮ ಸಂದೇಶವೇನು ಸರ್? ನಮಸ್ಕಾರ. ಇವತ್ತು ನಾವು ಕಾಲೇಜು ವಿದ್ಯಾರ್ಥಿಗಳ ಜೊತೆಯಲ್ಲಿ ಇಡೀ ಎಲ್ಲ ನಮ್ಮೆಲ್ಲ ಟೀಚರ್ಸು ಇಡೀ ಚಿಕ್ಕಬಾಣವರದ ಬೀದಿಗಳಲ್ಲಿ ಪರಿಸರವನ್ನು ರಕ್ಷಿಸುವ, ಪರಿಸರದ ಕುರಿತು ಹಾಡುಗಳನ್ನು ಹಾಡ್ತಾ, ಪರಿಸರ ಯಾಕೆ ಮುಖ್ಯ ಅನ್ನುವಂತಹ ಘೋಷಣೆಗಳನ್ನು ಹೇಳ್ತಾ ಒಂದು ಜಾಥವನ್ನು ಮಾಡ್ಕೊಂಡು ಬಂದ್ವಿ. ಇವತ್ತು ಜಾಥಾ ಭಾಳ ಮುಖ್ಯ. ಏಕೆಂದರೆ ನಾವು ನಮ್ಮ ಪರಿಸರದ ಅರಿವಿಲ್ಲದೆ ನಾವು ಇವತ್ತು ಬದುಕ್ತಾ ಇದ್ದೀವಿ. ಅಂದರೆ ನಮಗೂ ಮತ್ತು ಪರಿಸರಕ್ಕೂ ಒಂದು ಸಂಬಂಧ ಇಲ್ಲವೇನೋ ಅನ್ನೋ ರೀತಿಯಲ್ಲಿ. ಏಕೆಂದರೆ ಇವತ್ತು ಒಂದು ಪರಿಸರಕ್ಕೆ ನಮ್ಮ ಅಗತ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗಂತೂ ಪರಿಸರದ ಅಗತ್ಯತೆ ಭಾಳ ಇದೆ. ಕಾಡಿನ ಈಗ ನಮಗೆ ಕಾಡಿಗೆ ನಮ್ಮ ಅವಶ್ಯಕತೆ ಇಲ್ಲ. ನಾವಿದ್ರೂ ಗಿಡ ಬೆಳೆಯುತ್ತೆ, ನಾವಿಲ್ಲ ಅಂದ್ರೂ ಮರ ಬೆಳೆಯುತ್ತೆ, ನಾವಿಲ್ಲ ಅಂದ್ರೂ ಹಣ್ಣು ಬಿಡುತ್ತೆ. ಆದರೆ ನಮಗೆ ಈ ಕಾಡಿನ ಅವಶ್ಯಕತೆ ನಮಗಿದೆ. ಇವತ್ತು ನೀವು ಗಮನಿಸ್ಬೋದು, ಎಷ್ಟೋ ಈ ಕೆರೆಗಳಿದ್ವಲ್ಲ, ಇವತ್ತು ಕೆರೆಗಳನ್ನೆಲ್ಲ ಇವತ್ತು ನಾವೆಲ್ಲ ಸಮ ಮಾಡಿ ಒಂದು ಬಿಲ್ಡಿಂಗ್ಗಳನ್ನ ಕಟ್ಟಿರುವ ಸನ್ನಿವೇಶದಲ್ಲಿ ಇವತ್ತೇನಾಗ್ತಿದೆ, ಆ ಕೆರೆ ಹತ್ರ ಬಂದು ನೀರು ನಿಲ್ಲುವ ಸಾಧ್ಯತೆ ಹೆಚ್ಚಾಗಿದೆ. ನೀವೆಲ್ಲ ಕಡೆ ಗಮನಿಸ್ಬೋದು. ಇಡೀ ನಗರಗಳಲ್ಲಿ ಎಲ್ಲೆಲ್ಲೆಲ್ಲ ಹೋಗಿ ನೀರು ಜಮಕಾಯಿಸ್ತಾ ಇದೆಯೋ, ಎಲ್ಲಿ ನಿಲ್ತಾ ಇದೆಯೋ, ನೀವು ಅಂದ್ಕೊಳ್ಬೇಕು, ಓ ಈ ಜಾಗದಲ್ಲಿ ಎಲ್ಲೋ ನದಿ ಮೂಲ ಇತ್ತು, ಅಥವಾ ಈ ಜಾಗದಾಗೆಲ್ಲೋ ಕೆರೆ ಮೂಲ ಇತ್ತು, ಅಥವಾ ಈ ಜಾಗದಲ್ಲಿ ಎಲ್ಲೋ ಒಂದು ನೀರಿನ ಮೂಲ ಇತ್ತು ಅನ್ನುವಂಥದ್ದು ನಮ್ಗೆ ಅರ್ಥ ಆಗಬೇಕು. ಆದರೆ ಅದನ್ನೆಲ್ಲ ಮುಚ್ಚುವ ಮೂಲಕ ನಾವು ಅಭಿವೃದ್ಧಿ ಮಾಡುವ ಒಂದು ನೆಪದಲ್ಲಿ ಈ ಪರಿಸರವನ್ನ ನಾಶ ಮಾಡ್ತಿದ್ದೀವೇನೋ ಅಂತ ನನಗಂತೂ ಅನ್ನಿಸ್ತಾ ಇದೆ. ಇವತ್ತು ನಾವು ಗಮನಿಸ್ಬೋದು, ಎಷ್ಟೋ ಟೆಕ್ನಾಲಜಿ ಅವತ್ತು ತರುವ ಒಂದು ಭರದಲ್ಲಿ ಪರಿಸರವನ್ನ ನಾವು ಹಾಳು ಮಾಡ್ತಿದ್ದೀವೇನೋ ಅಂತ ಪರಿಸರ ಹೇಗಿದೆಯೋ ಅದು ಇರೋ ಪಾಡಿಗೆ ನಾವು ಬಿಟ್ರೆ ಸಾಕು, ಅದು ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ನಾವೇನು ತೊಂದರೆ ಕೊಡೋದಲ್ಲೇ ಇದ್ರೆ, ಇವತ್ತು ಮರ ಕಡಿಯೋದಲ್ಲೇ ಇದ್ರೆ, ಅದು ಇನ್ಯಾವುದನ್ನೋ ನಾವು ಒಂದು ನದಿ ಮೂಲವನ್ನ ಕೆದಕ್ದಲ್ಲೇ ಇದ್ರೆ, ಅಥವಾ ಯಾವುದೋ ಒಂದು ಕೆರೆಯನ್ನ ಹಾಳು ಮಾಡ್ದಲೇ ಇದ್ರೆ, ಆ ಇರೋ ಪಾಡಿಗೆ ಅದನ್ನ ಬಿಟ್ರೆ ಇವತ್ತು ನಮ್ಮ ಪರಿಸರ ಹೇಗಿದ್ಯೋ ಹಾಗಾಗುತ್ತೆ. ಇವತ್ತು ಗಮನಿಸ್ಬೋದು, ಅಕಾಲಿಕ ಮಳೆ ಕಾಣ್ತಾ ಇದೀವಿ ಇವತ್ತು ನಾವು. ಸರ್, ಇವಾಗ ಗಿಡ ಮರಗಳು ಎಷ್ಟೊಂದು ಗಿಡ ಮರಗಳು ಕೂಡ ಕಡಿತಾರೆ. ಸೊ ಹಳ್ಳಿ ಕಡೆಗಳು ಎಲ್ಲ ಕಡೆ ನೋಡಿ ನೀವು ಗಿಡ ಮರಗಳು ಕಡಿತಾರೆ. ಸೊ ಅವರಿಗೆ ಆ ಗಿಡದ ಒಂದು ಬೆಲೆ ಗೊತ್ತಿರಲ್ಲ. ಸೊ ಆ ಗಿಡ ಕಡಿದ ಮೇಲೆ ಅದರಿಂದ ಏನು ಅನಾಹುತ ಆಗುತ್ತೆ ಎಂಬುದು ಕೂಡ ಗೊತ್ತಿರಲ್ಲ. ಸೊ ಹಾಗಾಗಿ ಆ ಗಿಡದಿಂದ ಎಷ್ಟು ತಂಪಾದ ಗಾಳಿ ಸಿಗುತ್ತೆ, ಸೊ ಅದರಿಂದ ನಮಗೆ ಏನು ಪ್ರಯೋಜನ. ಸೊ ನೋಡಿ, ಗಿಡಗಳು ಕಡಿದ ತಕ್ಷಣ ಸರಿಯಾದಂತಹ ಟೈಮ್ಗೆ ಮಳೆ ಬರಲ್ಲ. ನೋಡಿ, ಸುತ್ತಮುತ್ತ ಗಿಡ ಇರಲಿಲ್ಲ ಅಂದರೆ ಒಂದು ಒಳ್ಳೆಯ ವಾತಾವರಣ ಅಂತ ಗಾಳಿ ಸಿಗಲ್ಲ. ಸೊ ಇದೆಲ್ಲ ಜನಗಳಿಗೆ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಒಂದು ಅರಿವು ಮೂಡಬೇಕಂತಂದ್ರೆ ನೀವು ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಹಳ್ಳಿ ಕಡೆಗೂ ಇತ್ತೀಚೆಗೆ ತುಂಬ ಮರ ಕಡಿಯೋದು ಜಾಸ್ತಿ ಆಗ್ತಿದೆ. ಸಿಟಿಗಂತೂ ಕೇಳಲೇಬೇಕಾದಿಲ್ಲ. ಇವತ್ತು ನೀವು ಗಮನಿಸಿರ್ಬೋದು, ಇದೇ ಭಾಗನೇ ತಗೊಳ್ಳಿ. ಚಿಕ್ಕಬಾಣವರ ಇದೊಂದು ಕಾಡಿತ್ತು ಸಣ್ಣದು. ಈ ಚಿಕ್ಕಬಾಣವರ ಇದೆಲ್ಲ ಒಂದು ಸಣ್ಣ ಕಾಡಿತ್ತು ಮೊದಲು. ಆದರೆ ಇವತ್ತು ಏನಾಗಿದೆ, ಇವತ್ತು ನಾವು ಬಿಲ್ಡಿಂಗ್ ಕಟ್ಟುವ, ಅಭಿವೃದ್ಧಿ ಮಾಡುವ ಒಂದು ಹೆಸರಿನಲ್ಲಿ ಅದನ್ನ ನಾವು ಇಡೀ ಒಂದು ದೊಡ್ಡ ಸಿಟಿ ಮಾಡಬೇಕಲ್ಲ. ನಮ್ಮ ಸಿಟಿ ಭಾಳ ಅಭಿವೃದ್ಧಿ ಆಗಿರುವಂಥ ಬೆಂಗಳೂರು ಅಂತ ಹೇಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಏನಾಗ್ತಾ ಇದೆ, ಇಡೀ ಮರಗಳನ್ನ ಕಡಿದು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಯಾವ ಮೂಲಕ ಅಂದರೆ ಬಿಲ್ಡಿಂಗ್ ಕಟ್ಟುವ ಮೂಲಕ. ಆದರೆ ಪರಿಸರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಾ? ಅದು ಭಾಳ ಮುಖ್ಯ ಅಲ್ವಾ? ಹಾಗಾಗಿ ಇವತ್ತು ಒಂದು ಮರ ಕೂಡ ಭಾಳ ಮುಖ್ಯ. ಇವತ್ತು ಲಕ್ಷಾಂತರ ಮರಗಳನ್ನ, ಕೋಟಿ ಮರಗಳನ್ನ ಇವತ್ತು ನೆಡ್ತಾ ಇದ್ವಿ. ನೆಡೋದಷ್ಟೇ ಮುಖ್ಯ ಅಲ್ಲ, ನೆಟ್ಟ ಗಿಡಗಳು ಇವತ್ತು ಸರಿಯಾಗಿ ಬೆಳೆದಿದ್ಯಾ, ಅದನ್ನ ಪೋಷಣೆ ಮಾಡಿದ್ದಾರಾ, ಎಷ್ಟು ಪೋಷಣೆ ಮಾಡಿದ್ದಾರೆ, ಎಷ್ಟು ಗಿಡಗಳು ಉಳ್ಕೊಂಡಿದೆ ಆಗಿದ್ರೆ ಅನ್ನುವಂಥ ಒಂದು ಮಾಹಿತಿ ಇದೆಯಲ್ಲ, ಇದು ಭಾಳ ಮುಖ್ಯ. ಅದು ಇವತ್ತು ಅಂಥ ಮಾಹಿತಿ ನಾವು ಹೇಳ್ತಾ ಇದ್ದೀವಿ. ನಾವು ಲಕ್ಷ ಕೋಟಿ ಅಥವಾ ಕೋಟಿ ವನ ಇವತ್ತು ನಾವು ನೆಟ್ವಿ, ಕೋಟಿ ಗಿಡಗಳನ್ನ ಇವತ್ತು ನಾವು ನೆಟ್ವಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಅದೆಲ್ಲವೂ ನಮಗೆ ಅಂಕಿಅಂಶಗಳಿಗೆ ಸಿಗುತ್ತಾ? ಅದಕ್ಕೆ ಖಂಡಿತವಾಗಿಯೂ ಸಿಗುತ್ತೆ ಅನ್ನುವ ನಂಬಿಕೆ ಇಲ್ಲ. ಹಾಗಿರುವಾಗ ಇವತ್ತು ಒಂದು ಗಿಡ ಕೂಡ ಇವತ್ತು ಭಾಳ ಮುಖ್ಯ. ಪ್ರತಿಯೊಬ್ಬರು ಮನೆಗಳಲ್ಲಿ ಆಗಿರ್ಬೋದು, ತೋಟಗಳಲ್ಲಿ ಆಗಿರ್ಬೋದು, ಇವತ್ತು ಏನಾಗಿದೆ, ಪರಿಸರವನ್ನ ಬೆಳೆಸುವ ರೀತಿಯಲ್ಲಿ ಇವತ್ತು ವಾಣಿಜ್ಯ ಬೆಳೆಗಳನ್ನು ಇವತ್ತು ಹೆಚ್ಚಾಗ್ತಾ ಇದೆ. ನೀವು ಗಮನಿಸಿರ್ಬೋದು, ಕಳೆದ ಒಂದು ವರ್ಷ 2 ವರ್ಷಗಳ ಹಿಂದೆ ನಾವು ಗಮನಿಸೋದಾದ್ರೆ, ಒಂದು ಸಣ್ಣ ಜಾಗ ಇದ್ರು ಅದನ್ನೆಲ್ಲ ಸಮ ಮಾಡಿ ಇವತ್ತು ಅಡಿಕೆ ಗಿಡ, ತೆಂಗುಗಳನ್ನ ಇವತ್ತು ನೆಟ್ರು. ಈಗ ಮಳೆ ಹೋಯ್ತು. ಈಗ ಕಳೆದ ನೋಡಿ, ಈಗ ಮಳೆ ಸರಿಯಾದ ಮಳೆ ಇಲ್ಲ. ಇನ್ನು 1 ತಿಂಗಳು 2 ತಿಂಗಳು ಮಳೆ ಏನಾದ್ರು ಬರಲಿಲ್ಲ ಅಂದ್ರೆ ಈ ಅಡಿಕೆ ಗಿಡಗಳ ಪರಿಸ್ಥಿತಿ ಏನಾಗುತ್ತೆ? ಮತ್ತು ನಮ್ಮ ವಾಣಿಜ್ಯ ಬೆಳೆಗಳನ್ನ ನಾವು ಹೆಂಗೆ ರಕ್ಷಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಸೊ ಇದು ಮುಖ್ಯ ಅಲ್ವರಾ?
ಹಾಗಾಗಿ ನಾವು ವಾಣಿಜ್ಯ ಬೆಳೆಗಳನ್ನು ಇವತ್ತು ನಾವು ಹೆಚ್ಚಿಸ್ಕೊಳ್ಬೇಕು ಅದಕ್ಕಿಂತ ಪರಿಸರದ ಜೊತೆಗೆ ನಾವು ಬೆಳಿಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಕಾಲೇಜಿನ ಎಲ್ಲ ಶಿಕ್ಷಕರ ಸಿಬ್ಬಂದಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಈ ಒಂದು ಪರಿಸರ ದಿನಾಚರಣೆಯ ಅಂಗವಾಗಿ ತಾವು ಜಾಗೃತಿ ಮೂಡಿಸಲು ಮುಂದಾಗಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.